ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನದ ಆದಮೇಲೆ ಇವತ್ತು ಮತ್ತೆ ಆರಿ ವರ್ಕ್ದ ಬೇಸಿಕ್ ವರ್ಕ್ನ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇದು ಪಾರ್ಟ್ 35 ನಾನು ಈ ಬೇಸಿಕ್ ಆರಿ ವರ್ಕ್ ಕಟ್ ವರ್ಕ್ನ ಹೇಳ್ಕೊಡ್ತೀನಿ. ಬಿಗ್ನರ್ಸ್ ಎಲ್ರಿಗೂ ಈ ವರ್ಕು ತುಂಬ ಯೂಸ್ಫುಲ್ ಆಗಿದೆ. ಅದಕ್ಕೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಹಾಗೆ ಈ ವರ್ಕ್ನ ಹೇಗೆ ಹಾಕ್ತಿದ್ದೀನಿ ಅಂತ ಎಲ್ಲರೂ ಗಮನ ಕೊಟ್ಟು ನೋಡ್ಕೊಳ್ಳಿ. ಹಾಗಾದರೆ ನಾನು ಈ ವರ್ಕ್ ಹಾಕೋಕ್ಕೆ 14 ನಂಬರು ನೀಡಲ್ ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ಸಿಲ್ಕ್ ಜರಿನ ತಗೊಂಡಿದ್ದೀನಿ. ಇದಕ್ಕೆ ಹಿಂದ್ಗಡೆ ಒಂದು ಈ ರೀತಿ ನಾಟ್ ಹಾಕ್ಕೊಂಡು ಇದನ್ನು ಕೆಳಗಡೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಈ ವರ್ಕು ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಈ ಕಟ್ ವರ್ಕು. ಇದನ್ನು ಬಿಗ್ನರ್ಸ್ಗೆ ಯಾವ ರೀತಿ ಈಸಿಯಾಗಿ ಹಾಕ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದು ಸಿಂಪಲ್ಲಾಗಿ ನಾನು ಒಂದು ಈ ರೀತಿ ಪೆನ್ಸಿಲ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಯಾವ ಶೇಪಲ್ಲಿ ಬೇಕಾದರೂ ಹಾಕ್ಕೋಬೋದು. ನಾನು ಬೇಸಿಕ್ ಈ ರೀತಿ ಇರಲಿ ಅಂತ ಈ ರೀತಿ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಯಾವ ಕಾರ್ನರ್ ಎಲ್ಲಿಂದ ಬೇಕಾದರೂ ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟಿಗೆ ನೀವು ಎಲ್ಲಿ ವರ್ಕ್ ಮಾಡ್ಕೋಬೇಕೋ ಅಲ್ಲೆಲ್ಲ ಫುಲ್ಲು ಚೈನ್ ವರ್ಕ್ ಮಾಡ್ಕೋಬೇಕು. ಬೇಸಿಕ್ ಚೈನ್ ಗೊತ್ತಲ್ಲ ನಿಮ್ಗೆ, ಯಾರಿಗಾರಿಗೂ ಹೊಸಬ್ರು ನೋಡ್ತಿದ್ರೆ ಬೇಸಿಕ್ ಚೈನ್ ಗೊತ್ತಿಲ್ಲ ಅಂದರೆ ನನ್ನ ಹಳೆ ವಿಡಿಯೋದಲ್ಲಿ ಬೇಸಿಕ್ ಚೈನ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಅಲ್ಲಿ ಹೋಗಿ ಅದನ್ನು ಚೆಕ್ ಮಾಡ್ಕೋಬೋದು. ನಾನೀಗ ಸ್ಟಾರ್ಟ್ ಮಾಡ್ತೀನಿ. ಈ ಕಾರ್ನರಿಂದ ಸ್ಟಾರ್ಟ್ ಮಾಡ್ತೀನಿ. ನೀವು ಎಲ್ಲಿ ಬೇಕಾದ್ರಿಂದನೂ ಸ್ಟಾರ್ಟ್ ಮಾಡು. ಇಲ್ಲಿ ಮಾಡಿ, ಇಲ್ಲಿಂದ ಮಾಡಿ, ಇಲ್ಲಿಂದ ಮಾಡಿ, ನಿಮ್ಮ ಅನುಕೂಲ. ನಿಮ್ಗೆ ಎಲ್ಲಿಂದ ಆಗುತ್ತೋ ಅಲ್ಲಿಂದ ಮಾಡ್ಕೊಳ್ಳಿ. ನಾನೀಗ ಇದಕ್ಕೆ ಬೇಸಿಕ್ ಚೈನ್ನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಈ ವರ್ಕು ತುಂಬ ಬ್ಲೌಸ್ ಮೇಲೆ, ಆಮೇಲೆ ಈ ಸೀರೆ ಮೇಲೆ ಈ ರೀತಿ ಚಿಕ್ಕದು ಕಟ್ ವರ್ಕ್ ಎಲ್ಲ ಬರುತ್ತಲ್ಲ, ಅದ್ರ ಮೇಲೆ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಈಗಂತೂ ಇದು ತುಂಬ ಟ್ರೆಂಡಿಂಗಲ್ಲಿ ನಡೆದಿದೆ. ಆಮೇಲೆ ನೀವು ಸೀರೆ ಕುಚ್ಚು ಹಾಕೋತಿರಲ್ಲ, ಸೀರೆ ಕುಚ್ಚು ಹಾಕೋಬೇಕಾದ್ರೂ ಈಗ ಕಟ್ ವರ್ಕ್ ಎಲ್ಲ ಮಾಡಿಸ್ತಾ ಇದ್ದಾರೆ. ನೀವು ಅಲ್ಲಿ ಬೇಕು ಅಂದ್ರೂ ಈ ರೀತಿ ಕಟ್ ವರ್ಕ್ನ ಮಾಡ್ಕೋಬೋದು. ಸ್ಲೀವ್ಸ್ ಮೇಲೆ, ಬ್ಯಾಕ್ ನೆಕ್ ಮೇಲೆ, ಮಕ್ಕಳ ಡ್ರೆಸ್ ಮೇಲೆ ಈ ರೀತಿ ನಾನು ಫುಲ್ಲು ಇದು ಎಲ್ಲೆಲ್ಲಿ ಪೆನ್ಸಿಲ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಲ್ಲಿ ಬೇಸಿಕ್ ಚೈನ್ನ ಹಾಕೋತಾ ಇದ್ದೀನಿ. ನಿಮಗೆ ನಾನು ಮುಂದಿನ ಮತ್ತೆ ವಿಡಿಯೋದಲ್ಲೆಲ್ಲ ಯಾವ ರೀತಿ ಏನಂತಾರೆ ಇದು ಈ ರೀತಿ ಡ್ರಾ ಮಾಡ್ಕೋತಾರಲ್ಲ ಬ್ಲೌಸ್ ಮೇಲೆಲ್ಲ ಯಾವ ರೀತಿ ಮಾಡ್ಕೋಬೇಕು, ಆಮೇಲೆ ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದು ಚಿಕ್ಕದು ವರ್ಕ್ಗಳನ್ನ ಪ್ರಿಂಟ್ ಮಾಡಿಕೊಂಡು ನಿಮಗೆ ಹಾಕಿ ತೋರಿಸ್ತೀನಂತೆ. ಇದು ಬೇಸಿಕ್ಕು ಹೇಳ್ಕೊಡ್ತಾ ಇದ್ದೀನಿ. ಇದ್ರ ಮೇಲೆ ನೆಟ್ ಮೇಲೆ ವರ್ಕ್ ಮಾಡ್ತಾರಲ್ಲ, ಕಟ್ ವರ್ಕ್ ಮಾಡಿ ನೆಟ್ ಹಾಕಿಬಿಟ್ಟು ವರ್ಕ್ ಮಾಡ್ತಾರೆ. ಇಲ್ಲಾಂದರೆ ನೀವು ಕಟ್ ವರ್ಕ್ ಆದಮೇಲೆ ಬೇರೆ ಕಲರ್ದು, ಈಗ ಇದು ಬ್ಲೂ ಇದೆಯಲ್ಲ, ಇಲ್ಲಿ ಮಾತ್ರ ಬೇರೆ ಕಲರ್ ಬರೋ ರೀತಿ ವರ್ಕ್ನು ಯಾವ ರೀತಿ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಇದು ಫುಲ್ಲು ಕವರ್ ಅಂದರೆ ನಾನು ಎಲ್ಲೆಲ್ಲಿ ಪೆನ್ಸಿಲ್ ಮಾರ್ಕ್ ಮಾಡಿಕೊಂಡೆ ಅಲ್ಲಿ ಹಾಕ್ಕೋತಾ ಇದ್ದೀನಿ. ಇದು ಹಾಕ್ಕೊಂಡಾದಮೇಲೆ ನಿಮಗೆ ತೋರಿಸ್ತೀನಂತೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ. ಇದನ್ನು ಈ ಸ್ಕ್ವೇರ್ ಹಾಕ್ಕೋಬೇಕಾದ್ರೆ ನೀವು ಒಂದೇ ಮೆಥಡಲ್ಲಿ ಹಾಕ್ಕೋಬೇಕು. ಈ ರೀತಿ ಸ್ಕ್ವೇರ್ ಆದಮೇಲೆ ನೀವು ಇದನ್ನು ಎಲ್ಲಿ ಸ್ಟಾರ್ಟ್ ಮಾಡಿರ್ತಾರೋ ಅಲ್ಲೇ ತೊಗೊಂಬಂದು ಇದನ್ನು ಇಲ್ಲಿ ಎಂಡ್ ನಾಟ್ ಹಾಕ್ಕೊಂಬಿಡಿ. ಮತ್ತು ನೀವು ಮಧ್ಯೆ ಹಾಕ್ಕೋಬೇಕಾದ್ರೆ ಹಿಂದ್ಗಡೆಯಿಂದ ಥ್ರೆಡ್ನ ತೊಗೊಂಬಂದು ಈ ರೀತಿಯೇ ಸ್ಟಾರ್ಟ್ ಮಾಡಬೇಕು. ಆವಾಗ ಏನಾಗುತ್ತೆ, ಈ ರೀತಿ ಹಿಂಗೆ ಬಂದು ಇಲ್ಲಿ ಮುಗಿಸಿ ಆ ಥರ ಮಾಡಬೇಡಿ, ಅಂದರೆ ಟೈಮ್ ವೇಸ್ಟ್ ಆಗುತ್ತೆ. ನೀವು ರೀತಿ ಫುಲ್ಲು ಹೊರಗಡೆ ಲಾಂಗ್ ಎಲ್ಲಿರುತ್ತೋ ಅಲ್ಲಿ ಹಾಕ್ಕೊಂಡು ಆಮೇಲೆ ಚಿಕ್ಕದಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಈ ರೀತಿ ಹಾಕ್ಕೊಂಡೋಗಿ, ಅಂದರೆ ನೀಟಾಗಿ ಬರುತ್ತೆ. ಅಂದರೆ ನೀವು ಸ್ಕ್ವೇರ್ ಶೇಪಲ್ಲಿದ್ದರೆ ಸ್ಕ್ವೇರ್ ಆಗಿ ಬರುತ್ತೆ, ರೌಂಡ್ ಇದ್ದರೆ ರೌಂಡ್ ಬರುತ್ತೆ. ನೀಟಾಗಿ ಬರಬೇಕು ಅಂದರೆ ನೀವು ಸ್ವಲ್ಪ ಫಾಲೋ ಮಾಡಬೇಕಾಗುತ್ತೆ ಕೆಲವು ರೂಲ್ಸ್ನ. ಇದನ್ನು ಇಲ್ಲಿ ನೋಟ್ ಮಾಡಿ ನಾನು ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಕಟ್ ವರ್ಕ್ ಮಾಡ್ಕೋಬೇಕಾದ್ರೆ ನೀವು
ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಯಾಕಂದರೆ ನಾವು ಅದನ್ನು ಕಟ್ ಮಾಡ್ಕೋಬೇಕಾದ್ರೆ ಈ ಮಧ್ಯದ್ದು ಎಲ್ಲ ಥ್ರೆಡ್ ಸುಡೋ ರೀತಿ ಇರಬಾರ್ದು. ಅದಕ್ಕೆ ಇದನ್ನು ಸ್ವಲ್ಪ ಹೊರಗಡೆ ನಾವು ಈ ಥರ ಸ್ಟಿಚ್ ಹಾಕ್ಕೋಬೇಕಾದ್ರೇ ನೀಟಾಗಿ ಹಾಕ್ಕೋಬೇಕು. ಒಂದು ಆ ಕಡೆ ಒಂದು ಈ ಕಡೆ ಆ ರೀತಿ ಹಾಕ್ಕೋಬಾರ್ದು, ಸ್ಟ್ರೇಟಾಗೆ ಬರಬೇಕು. ಯಾಕಂದರೆ ಮಧ್ಯದ್ದು ನಾವು ಸುಟ್ಕೋತೇವಲ್ಲ, ಇಲ್ಲಾಂದರೆ ಕಟ್ ಮಾಡಿ ತಗೋತೀವಿ. ಅದಕ್ಕೆ ನೀಟಾಗೆ ಈ ರೀತಿ ಲೈನು ನೀಟಾಗಿ ಬರೋ ರೀತಿ ಹಾಕ್ಕೊಳ್ಳಿ. ಈಗ ಬಿಗ್ನರ್ಸ್ ಆದರೆ ಸ್ವಲ್ಪ ಸುಟ್ಟರೆ, ಇದು ಒಂದೇ ಲೇಯರ್ ಆದರೆ ಸ್ವಲ್ಪ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಈಗ ಒಂದೊಂದು ಲೈನ್ ಚೈನ್ ಹಾಕ್ಕೊಂಡಿದ್ದೀನಲ್ಲ, ನಾನೀಗ 2 ಲೇಯರ್ ಚೈನ್ ಹಾಕ್ಕೊಂಡು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟು ತೋರಿಸ್ತೀನಂತೆ ನೆಕ್ಸ್ಟ್ ಸ್ಟೆಪ್ಪು ಏನು ಮಾಡಬೇಕು ಅಂತ. ನಾನೀಗ ಇದಕ್ಕೆ ಇನ್ನೊಂದು ಚೈನ್ನ ಮಾಡ್ಕೋತಾ ಇದ್ದೀನಿ. ಈಗ ನಾನು ಈ ರೀತಿ 2 ಚೈನ್ನ ಹಾಕ್ಕೊಂಡು ಇದು ಫಿನಿಶ್ ಆದಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಇದ್ರ ಮೇಲೆ ಜಿಗ್ಜಾಗ್ ಸ್ಟಿಚ್ನ ಹಾಕ್ಕೊಂಡು ಹೋಗ್ತೀನಿ. ಈ ಕಾರ್ನರಿಂದ ಸ್ಟಾರ್ಟ್ ಮಾಡಿ ಈ ರೀತಿ ಈ 2 ಚೈನ್ ಹಾಕ್ಕೊಂಡಿರ್ತೀರಲ್ಲ, ಆ ಕಡೆ ಈ ಕಡೆ ಈ ರೀತಿ ಲಾಕ್ ಮಾಡಬೇಕು. ಇದನ್ನು ಜಿಗ್ಜಾಗ್ ಸ್ಟಿಚ್ ಅಂತ ಕರೀತಾರೆ. ನಿಮಗೆ ಈ ಚೈನ್ ವರ್ಕು ಬೇಕು, ಡಿಸೈನ್ ವಿಡಿಯೋ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೀವು ಹೋಗಿ ಬೇಕಂತ ಚೆಕ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋ ಕೆಳಗಡೆ ಈ ಜಿಗ್ಜಾಗ್ ಚೈನ್ ಸ್ಟಿಚ್ಚು ಆಮೇಲೆ ಬೇಸಿಕ್ ಚೈನ್ ಸ್ಟಿಚ್ಚು ಎರಡರದ್ದು ಲಿಂಕ್ನ ಕೆಳಗಡೆ ಕೊಟ್ಟಿರ್ತೀನಿ. ನೀವು ಬೇಕು ಅಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದು ಈ ರೀತಿ ಮೇಲೆ ಹಾಕೋದ್ರಿಂದ ನಾವು ಈ ಕಟ್ ಮಾಡ್ಕೋತೇವಲ್ಲ, ಆವಾಗ ಬಟ್ಟೆ ಫುಲ್ಲು ಕಟ್ ಆಗೋದಿಲ್ಲ. ನಾವು ಯಾವುದೇ ಕಟ್ ವರ್ಕ್ ಮಾಡ್ಕೋಬೇಕಾದ್ರೂ ಈ ರೀತಿ ವರ್ಕ್ ಮಾಡಿಕೊಂಡೇ ಕಟ್ ವರ್ಕ್ ಮಾಡ್ಕೋಬೇಕು, ಆವಾಗಲೇ ಅದು ಗಟ್ಟಿಯಾಗಿರುತ್ತೆ. ನಾವು ಬರೀ ಚೈನ್ ಹಾಕ್ಕೊಂಡು ಇದು ಮಾಡಿದರೆ ಅಷ್ಟೊಂದು ಇದು ಇರಲ್ಲ. ಅದಕ್ಕೆ ನೀವು ಈ ರೀತಿ 2 ಚೈನ್ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನೀವು 1 ಚೈನ್ ಹಾಕ್ಕೊಂಡು ಮೇಲೇ ಈ ರೀತಿ ಜಿಗ್ಜಾಗ್ ವರ್ಕ್ನ ಮಾಡ್ಕೋಬೋದು. ಈ ರೀತಿ ಆ ಕಡೆ ಈ ಕಡೆ ಲಾಕ್ ಮಾಡಿಕೊಂಡು ಫುಲ್ಲು ನೀವು ಕೆಳಗಡೆ ಎಲ್ಲೆಲ್ಲಿ ಚೈನ್ ಹಾಕ್ಕೊಂಡಿದ್ದೀರಲ್ಲ ಅಲ್ಲಿ ಈ ರೀತಿ ಫುಲ್ ಹಾಕ್ಕೊಂಡು ಇದನ್ನು ಕವರ್ ಮಾಡ್ಕೋಬೇಕು. ಆಮೇಲೆ ಯಾವ ರೀತಿ ಇದ್ರ ಮೇಲೆ ಕಟ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ. ಇದನ್ನು ತುಂಬ ದೂರ ಹಾಕ್ಕೋಬೇಡಿ. ಜಿಗ್ಜಾಗ್ ವರ್ಕ್ನ ಸ್ವಲ್ಪ ಹತ್ರನೇ ಇರಲಿ. ಹತ್ರ ಇದ್ದರೆ ಅಂದರೆ ನೀಟಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈ ರೀತಿ ನಾನು ಫುಲ್ಲು ಹಾಕೋತಾ ಇದ್ದೀನಿ. ಇದು ತುಂಬ ನೀಟಾಗಿ ಬರುತ್ತೆ ಈ ವರ್ಕು. ಬಟ್ ಸ್ವಲ್ಪ ಪೇಷನ್ಸಿಂದ ನೀಟಾಗಿ ಲಕ್ಷ್ಯ ಕೊಟ್ಟು ಮಾಡಬೇಕು. ಯಾಕಂದರೆ ನಾವು ಇದನ್ನು ಸ್ವಲ್ಪ ಎಲ್ಲಿ ದೂರ ಹಾಕ್ಕೊಂಡ್ರೂ ಸರಿ ಆಗಲ್ಲ. ಹತ್ರನೇ ನೀಟಾಗಿ ಹಾಕ್ಕೋಬೇಕು. ಬಿಗ್ನರ್ಸ್ ಯಾರ್ಯಾರು ಇದ್ದೀರೋ ಮೊದಲು ಈ ರೀತಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ರೀತಿ ಡ್ರಾ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು ನಾವು ಸ್ವಲ್ಪ ಸುಡೋ ಅಥವಾ ಕಟ್ ಮಾಡಿ ಇದನ್ನು ಕಟ್ ವರ್ಕ್ ಮಾಡಬೇಕಾಗುತ್ತೆ. ಕೇರ್ಫುಲ್ಲಾಗಿ ಮಾಡಬೇಕು. ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಇದು ಬರೋದು. ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ನಿಮ್ಮ ಬ್ಲೌಸು ಬಟ್ಟೆ ಮೇಲೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ವರ್ಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಬಟ್ಟೆ ಮೇಲೇ ನೀವು ಹಾಕೋ ಹೊಸ ಬಟ್ಟೆ ಮೇಲೇ ಈ ವರ್ಕ್ನ ಮಾಡಬೇಡಿ. ನಿಮಗೆ ಒಂದು ಸರಿ ಕಾನ್ಫಿಡೆನ್ಸ್ ಬಂದ ಮೇಲೆ ಇದನ್ನು ಬೇಕು ಅಂದರೆ ನೀವು ಎಲ್ಲಿ ಬೇಕೋ ಅಲ್ಲಿ ಮಾಡ್ಬೋದು. ಯಾಕಂದರೆ ಕೆಲವು ಸರಿ ನೀಟಾಗಿ ಬರಲಿಲ್ಲ ಅಂದರೆ ನಿಮ್ಮ ಬಟ್ಟೆನೂ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇದೇ ಜಿಗ್ಜಾಗ್ ಸ್ಟಿಚ್ನ ಫುಲ್ಲೆಲ್ಲ ಈ ಚೈನ್ ಮೇಲೆ ಹಾಕ್ಕೊಂಡಾದಮೇಲೆ ನಾನು ನಿಮ್ಮ ಜೋಡಿ ಮತ್ತೆ ಶೇರ್ ಮಾಡ್ತೀನಿ. ಈ ರೀತಿ ಫುಲ್ಲು ನಾನು ಜಿಗ್ಜಾಗ್ ಸ್ಟಿಚ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಲಾಸ್ಟಿಗೆ ಇದನ್ನು ಈ ರೀತಿ ಹೊರಗಡೆ ತಂದು ಒಂದು ಎಂಡ್ ನಾಟ್ ಹಾಕ್ಕೊಂಬಿಡಿ.
ಚೈನ್ ನಾಟ್ ಗಟ್ಟಿಯಾಗಿ ಟೈಟಾಗಿ ಹಾಕ್ಕೊಳ್ಳಿಲ್ಲ ಅಂದರೆ ಈ ರೀತಿ ಬಿಚ್ಕೊಂಡ್ಬಿಡುತ್ತೆ. ಅದಕ್ಕೆ ನೀಟಾಗಿ ಎಂಡ್ ನಾಟ್ ಹಾಕ್ಕೊಳ್ಳಿ. ನೀವು ಒಂದು ಈ ರೀತಿ ಇದು ಮಧ್ಯದ ಕಟ್ ಮಾಡ್ಕೋಬೇಕು ಅಂದರೆ ಒಂದು ಕಟ್ಟರಿಂದನೂ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿ ಊದಿನ ಕಡ್ಡಿ ಇರುತ್ತಲ್ಲ ಇದನ್ನು ಹಚ್ಚಿಬಿಟ್ಟು ಬೆಂಕಿಯಿಂದನೂ ನೀವು ಕಟ್ ಮಾಡ್ಕೋಬೋದು. ನಾನೀಗ ಈ ಕಟ್ಟರಿಂದ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ರೀತಿ ಮಧ್ಯೆ ಈ ರೀತಿ ಸ್ವಲ್ಪ ಹೋಲ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಕಟ್ ಮಾಡಿಕೊಂಡು ನೀಟಾಗಿ ಸೈಡಿಂದ ತಕ್ಕೊಳ್ಳಿ. ನೀವು ಸ್ವಲ್ಪ ಇದಕ್ಕೆ ತಾಕಿದ್ರೂ ಇದು ಕಷ್ಟ ಆಗುತ್ತೆ. ಇದು ಫುಲ್ಲು ಎಂಡ್ವರೆಗೂ ಕಟ್ಟಾಗಲ್ಲ, ಕಟ್ಟರಿಂದ ಅಷ್ಟು ನೀಟಾಗಿ ಬರಲ್ಲ. ಅದು ನಿಮಗೆ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ. ಈ ರೀತಿ ಅಂದರೆ ಕಟ್ ಮಾಡ್ಕೋಬೇಕು. ನಿಧಾನಕ್ಕೆ ಮಾಡ್ಕೊಳ್ಳಿ. ನೀವು ಸೈಡದ್ದೇನು ಕಟ್ ಮಾಡಬಾರ್ದು. ಚೈನ್ ಹಾಕಿರೋದು ಅದು ಸ್ವಲ್ಪ ಚೈನ್ ಕಟ್ಟಾದ್ರೂ ಅದು ಇದಾಗ್ಬಿಡುತ್ತೆ ನೋಡಿ. ಇದು ಕಟ್ಟರಿಂದ ಇದು ಫುಲ್ಲು ಕಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಈ ಊದಿನ ಕಡ್ಡಿಯಿಂದ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ನಾನು ಈ ರೀತಿ ಊದಿನ ಕಡ್ಡಿನ ಹಚ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಇದನ್ನು ತುಂಬ ನೀಟಾಗಿ ಹುಷಾರಾಗಿ ಮಾಡ್ಕೊಳ್ಳಿ. ಈ ರೀತಿ ಇದನ್ನು ಮಾಡಿಕೊಂಡ್ರೆ ನೀವು ಸೈಡಿಂದೆಲ್ಲ ಕಟ್ಟಾಗಿಬಿಡುತ್ತೆ. ಕೆಳಗಡೆ ಹಾಗೆ ಈ ರೀತಿ ಇದು ಮಾಡ್ಕೋಬೇಕು, ಇಲ್ಲಾಂದರೆ ಆ ಥ್ರೆಡ್ಡಿಗೂ ಹತ್ಕೊಳ್ಳುತ್ತೆ. ಥ್ರೆಡ್ ಅಷ್ಟು ಬೇಗ ಇದಾಗಲ್ಲ, ಬಟ್ ಬಟ್ಟೆ ಇದಾಗುತ್ತೆ ನೋಡಿ. ನೀಟಾಗಿ ಸ್ವಲ್ಪ ಸುಮ್ಮನೆ ತಾಗಿಸ್ಬೇಕಷ್ಟೆ, ತುಂಬ ಹೊತ್ತು ಅದಕ್ಕೆ ಹಿಡಿಬೇಡಿ. ಈ ರೀತಿ ಆದಾಗ ಇದನ್ನು ಕೈಲೇ ನೀವು ಮೂವ್ ಮಾಡ್ಕೊಳ್ಳಿ, ಇಲ್ಲ ಕೆಳಗಡೆ ಒಂದು ಬಟ್ಟೆಯಿಂದ ನೀವು ಇದು ಮಾಡ್ಕೋಬೇಕು. ಇದು ಸೈಡ್ ಏನೇನಿದು ನೀವು ಈ ಥರ ಬೆಂಕಿಯಿಂದ ತಗೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ. ಈಗ ನಾನು ನೆಕ್ಸ್ಟ್ ಒಂದು ತೋರಿಸ್ತೀನಿ. ಇದನ್ನು ಮಾಡ್ಕೋಬೇಕಾದ್ರೆ ನೀವು ಕೆಳಗಡೆ ಒಂದು ಬಟ್ಟೆ ಇಟ್ಕೊಂಡು ಮಾಡಿದರೆ ಒಳ್ಳೆಯದು. ನಾನು ಬಟ್ಟೆ ಇಲ್ಲ, ಹಾಗೆ ಸುಮ್ಮನೆ ಬೆರಳಿಂದನೇ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಒಂದು ಕೈಲಿಂದ ಬಟ್ಟೆ ಇಟ್ಕೊಳ್ಳಿ. ಹುಷಾರಾಗಿ ಮಾಡ್ಕೊಳ್ಳಿ, ಯಾಕಂದರೆ ರೇಷ್ಮೆ ಬಟ್ಟೆ ಮೇಲೆಲ್ಲ ಮಾಡ್ತಿರ್ತೀವಲ್ಲ, ಸ್ವಲ್ಪ ಹುಷಾರಾಗಿ ಮಾಡಬೇಕು ಇದನ್ನು. ಅದಕ್ಕೆ ಈ ಕಟ್ ವರ್ಕಿಗೆಲ್ಲ ಜಾಸ್ತಿ ಪ್ರೈಸು ಶಾಪಲ್ಲಿ ತೊಗೋತಾರೆ, ಬ್ಲೌಸ್ಗೆ ಕಟ್ ವರ್ಕ್ ಮಾಡಿಸ್ಬೇಕು ಅಂದರೆ. ನಾನು ಇದನ್ನು ಮಾಡಿಕೊಂಡು ನಿಮಗೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ, ಅದಕ್ಕೆ ಹಾಗೆ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ ನೀವು. ಈ ಕಿಡಿ ಇರುತ್ತಲ್ಲ, ಬೆಂಕಿ ಕಿಡಿನ ಬೇಗ ಸ್ವಲ್ಪ ಕೈಯಿಂದ ಈ ರೀತಿ ಮಾಡ್ಕೊಂಬಿಡಿ, ಇಲ್ಲಾಂದರೆ ಅದು ಹಚ್ಕೊಂಡು ಹಂಗೆ ಬಟ್ಟೆಗೆ ತಾಕ್ಕೊಂಡು ಆ ಥ್ರೆಡ್ಡು ಸಿಲ್ಕ್ ಥ್ರೆಡ್ಡನ್ನು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ಇದನ್ನು ನಿಧಾನಕ್ಕೆ ಸ್ಲೋ ಆಗಿ ಮಾಡಬೇಕು ನೋಡಿ. ಆ ಕಡೆ ಈ ಕಡೆ ನೀವು ಕೆಳಗಡೆ ಒಂದು ಬಟ್ಟೆಯಿಂದ ಮಾಡಿಕೊಂಡ್ರೆ ಒಳ್ಳೆಯದು. ನನಗಂತೂ ಈ ಕಟ್ ವರ್ಕ್ ಅಂದರೆ ತುಂಬ ಇಷ್ಟ. ನೋಡಿ, ನೀವು ಈ ರೀತಿ ಊದಿನ ಕಡ್ಡಿಯಿಂದ ಮಾಡಿಕೊಂಡ್ರೆ ಬೆಂಕಿಯಿಂದ ಇದು ನೀಟಾಗಿ ಬರುತ್ತೆ. ಈ ರೀತಿ ಊದ್ಕೊಂಡ್ರೆ ಅದು ಕಂಟಿನ್ಯೂ ಆಗಿ ಬೆಂಕಿ ಹಾಗೆ ಇರುತ್ತೆ, ಇಲ್ಲಾಂದರೆ ಸ್ವಲ್ಪ ಯಾವಾಗಾದರೂ ಆರುತ್ತೆ. ಆರ್ಕೊಂಡ್ರೆ ನೀವು ಮತ್ತೆ ಊದಿನ ಕಡ್ಡಿನ ಹಚ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ಇದು ತುಂಬ ಅವಸರವಾಗಿ ಕಟ್ ವರ್ಕ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಧಾನಕ್ಕೆ ಟೈಮ್ ತಗೊಂಡು ನೀಟಾಗಿ ಮಾಡ್ಕೊಳ್ಳಿ.
ಯಾಕಂದರೆ ಇದನ್ನು ಈ ರೀತಿ ಕಟ್ ಮಾಡಲ್ಲ. ಈಗ ಎಲ್ಲ ಜಾಸ್ತಿ ತುಂಬ ವರ್ಕ್ ಇರೋರು ಈ ಥರ ಮಷಿನ್ ಬಂದಿದೆ, ಈ ಕಟ್ ವರ್ಕ್ಗೋಸ್ಕರನೇ ಒಂದು ಬೇರೆ ಮಷಿನ್ ಬಂದಿದೆ. ನೀವು ಬೇಕು ಅಂದರೆ ಅದನ್ನು ಯೂಸ್ ಮಾಡ್ಕೋಬೋದು. ಅದು ನನ್ನ ಹತ್ರ ಇಲ್ಲ, ನಾನು ಅದಕ್ಕೆ ಈ ರೀತಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬಿಗ್ನರ್ಸ್ ಯಾರು ಅದಿರೋ ಅವ್ರಿಗೆಲ್ಲ ಈ ರೀತಿ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಸ್ಟಾರ್ಟಿಂಗಲ್ಲೇ ನಾವು ಎಲ್ಲ ಮಷಿನ್ಗೆ ಅದಕ್ಕೆ ಇದಕ್ಕೆ ದುಡ್ಡನ್ನ ಸ್ಪೆಂಡ್ ಮಾಡೋಕ್ಕಾಗಂಗಿಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡಿಕೊಂಡು ಖರೀದಿ ಮಾಡ್ಕೊಳ್ಳಿ. ಈ ರೀತಿ ಚಿಕ್ಕ ಚಿಕ್ಕದು ಉಳ್ಕೊಂಡಿರುತ್ತೆ, ಅದನ್ನು ಸ್ವಲ್ಪ ನೀಟಾಗಿ ತಗೊಂಡ್ಬಿಟ್ರೆ ಕಟ್ ವರ್ಕು ಫಿನಿಶಿಂಗು ಕರೆಕ್ಟಾಗಿ ಬರುತ್ತೆ. ನಾನು ಇದೇ ರೀತಿ ಕಟ್ ವರ್ಕ್ನ ನೆಟ್ ಹಾಕಿ ಆಮೇಲೆ ಸ್ವಲ್ಪ ಬಟ್ಟೆ ಇದ್ರ ಒಳಗಡೆ ಬಟ್ಟೆ ಬೇರೆ ಕಲರ್ ಆ್ಯಡ್ ಮಾಡಿ ಮಾಡ್ತಾರಲ್ಲ ಅದನ್ನು, ಆಮೇಲೆ ಕಟ್ ವರ್ಕು ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹುಷಾರು, ಈ ಥ್ರೆಡ್ಡಿಂಗ್ ಮಾತ್ರ ಇದನ್ನು ಹಚ್ಚಕ್ಕೆ ಹೋಗಬೇಡಿ. ಯಾಕಂದರೆ ಮೇನ್ ನಮ್ಮದು ಬ್ಯಾಲೆನ್ಸ್ ಇರೋದೇ ಇಲ್ಲಿ ಮಾಡಿರ್ತೇವಲ್ಲ ಇದೇನಾದರೂ ಕಟ್ ಆದರೆ ನೀವು ಮತ್ತೆ ವರ್ಕ್ ಮಾಡ್ಕೋಬೇಕಾಗುತ್ತೆ. ಹುಷಾರಾಗಿ ಈ ರೀತಿ ನೀವು ವರ್ಕ್ನ ಮಾಡ್ಕೋಬೋದು ಮನೆಯಲ್ಲಿ. ನೋಡಿ, ಇದು ಈ ರೀತಿ ಬರುತ್ತೆ ಕಟ್ ವರ್ಕು. ನೀವು ಬೇಕು ಅಂದರೆ ಇಲ್ಲಿ ಇನ್ನೊಂದು ಕಲರ್ನ ಬಟ್ಟೆನ ಆ್ಯಡ್ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಆ್ಯಡ್ ಮಾಡ್ಕೋಬೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಯೂಸ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಬಿಗ್ನರ್ಸ್ ಇದ್ದಾರೋ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.